ದಿನಾಂಕ 6/3/2025 ರಾತ್ರಿ 10:30 ಸುಮಾರಿಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಣಾಪುರ ಕೆರೆ ಹತ್ತಿರ ತುಂಗಭದ್ರಾ ಕೆನಾಲ್ ಹತ್ತಿರ ನಮ್ಮ ಭಾರತದ ಮಹಿಳೆ ಈ ಹೋಮ್ ಸ್ಟೇ ಓನರು ಆಕಿ ತನ್ನ ಹೋಮ್ ಸ್ಟೇನಲ್ಲಿ ತಗ್ಗಿದ್ದ ಟೂರಿಸ್ಟ್ಗಳಾದ ಮಹಾರಾಷ್ಟ್ರದ ಪಂಕಜ್ ಅಂತ ಹೇಳಿ, ಒರಿಸ್ಸಾ ಬಿಬಾಸ್, ಆಮೇಲೆ ಅಮೆರಿಕ ಡ್ಯಾನಿಯಲ್ ಪ್ಲಸ್ ಇಸ್ರೇಲಿ ಮಹಿಳೆ, ಇವರು 5 ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತ ತುಂಗಭದ್ರಾ ಕೆನಾಲ್ ಕಡೆ ಹೋಗ್ತಾರೆ. ಅವರು ಅಲ್ಲಿ ಹೋದಾಗ ಸುಮಾರು 10:30 ಸುಮಾರಿಗೆ ಈ 3 ಜನ ಆರೋಪಿತರು ಅಪರಾಧಿಗಳು ಮೋಟಾರ್ ಸೈಕಲ್ ಮೇಲೆ ಬಂದು ಅವ್ರ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಜಗಳ ಮಾಡ್ತಾರೆ. ಅವ್ರ ಜೊತೆಗೆ ಜಗಳ ತೆಗೆದು ದುಡ್ಡಿನದಾದಾಗ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಬೇಕನ್ನೋ ಉದ್ದೇಶದಿಂದನೇ ನಮ್ಮ ಮಧ್ಯದಲ್ಲಿ ಬಂದಂತ 3 ಜನ ಇವರೇನಿದ್ರು ಮೇಲ್ ಮೆಂಬರ್ಸ್ ಅವ್ರ ಟೂರಿಸ್ಟ್ಗಳನ್ನ ಅವ್ರನ್ನ ಕೆನಾಲಿಗೆ ತಳ್ತಾರೆ. ಅವ್ರ ಮೇಲೆ ಬರಬಾರ್ದಂತಂದು ಕಲ್ಲುಗಳನ್ನ ಎತ್ತಿ ಹಾಕ್ತಾರೆ ಅವ್ರ ಮೇಲೆ. ಆಮೇಲೆ ಈ ಇಬ್ಬರು ಮಹಿಳೆ ಮೇಲೆ ಒಬ್ಬೊಬ್ಬರ ಮೇಲೆ ಇಬ್ಬಿಬ್ರು ಗ್ಯಾಂಗ್ ರೇಪ್ ಮಾಡ್ತಾರೆ. ಯಾರು ಫಸ್ಟ್ ನಮ್ಮ ಭಾರತದ ಮಹಿಳೆ ಏನದಳ ಅಕ್ಕಿ ಮೇಲೆ ಇಬ್ರು, ಆಮೇಲೆ ಇಸ್ರೇಲಿಯನ್ ಲೇಡಿ ಏನಿದಳ ಅಕ್ಕಿ ಮೇಲೆ ಇಬ್ರು ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವರು. ಅದೇ ಟೈಮಿಗೆ ಮತ್ತೆ ಅವ್ರ ಹತ್ರ ಇದ್ದಂಥದ್ದು ಅದು ಬಿಬಾಸ್ ಕುಮಾರಿಗೆ ಹೊರಗೆ ಬರಲಾರ್ದನೆ ಕಲ್ಲಿನ ಹೇಟಿಗೆ ಬಿದ್ದು ನೀರಿನಲ್ಲೇ ಮುಳುಗಿ ಸತ್ತೋಗ್ತಾನಂತ. ಆಮೇಲೆ ಇನ್ನ ಇಬ್ರು ಪಂಕಜು ಆಮೇಲೆ ಡ್ಯಾನಿಯಲ್ ಅಂತ ಹೇಳಿ, ಅವರು ಪಂಕಜ್ಗೆ ನಮ್ಮ ಮಹಾರಾಷ್ಟ್ರದತ್ತ ಪಂಕಜ್ಗೆ ಅದಕ್ಕೆ ಈ ಸ್ವಿಮ್ಮಿಂಗ್ ಬರ್ತಿರಂಗಿಲ್ಲ, ಈ ಅಮೆರಿಕದತ್ತೆ ನಮ್ಮ ಭಾರತದತ್ತ ಉಳಿಸ್ತಾನೆ. ಇದು ಮೇನ್ ಅದರಲ್ಲಿ. ಇಲ್ಲ ಅಂದ್ರೆ ಪಂಕಜ್ ಕೂಡ ಹೋಗ್ತಾ ಇದ್ದ ಅದ್ರ ಜೊತೆಗೆ. ಆಮೇಲೆ ಇದರಲ್ಲಿ ಅವ್ರ ಹತ್ರ ಇದ್ದಂತ ಹುಡುಗಿಯರ ಅಥವಾ ಈ ಟೂರಿಸ್ಟ್ಗಳ ಹತ್ರ ಏನಿತ್ತು 3 ಮೊಬೈಲ್ಗಳು, 1 ಕ್ಯಾಮ್ರಾ, 9,500 ರೂಪಾಯಿ ದುಡ್ಡನ್ನ ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಇವರು. ಇದರಲ್ಲಿ ಇರೋಂಥದ್ದು ಒಟ್ಟು ಅವ್ರಿಗೆ ಗಂಭೀರ ಗಾಯಗೊಳಿಸೋದು. ಅವ್ರಿಗೆ ಫಸ್ಟ್ ಬಿಬಾಸ್ ಕುಮಾರ್ನ ಹತ್ಯೆ, ಆಮೇಲೆ ಇಬ್ರು ಮಹಿಳೆಯರ ಮೇಲೆ ಏನ್ ಹೇಳ್ತೀವಿ ಸಾಮೂಹಿಕ ಅತ್ಯಾಚಾರ, ಇಬ್ರು ಮಹಿಳೆಯರ ಮೇಲೆ ಆಗಿರೋಂಥದ್ದು, ಆಮೇಲೆ ಸುಲಿಗೆ, ಒಂದು ರಾಬರಿ, ಆಮೇಲೆ ಕೊಲೆ ಪ್ರಯತ್ನ, ಮಹಾರಾಷ್ಟ್ರ ಪ್ಲಸ್ ಯಾರು ಅಮೆರಿಕದ ಡ್ಯಾನಿಯಲ್ ಎಂದು ಇವ್ರದೆಲ್ಲ ಕೊಲೆ ಪ್ರಯತ್ನ. ಅದ್ರ ಜೊತೆಗೆ ಅವ್ರನ್ನ ಗಂಭೀರವಾಗಿ ಗಾಯಗೊಳಿಸಿರ್ತಾರೆ. ಅವ್ರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿರ್ತಾವ ಅವ್ರಿಗೆ. ಇಷ್ಟು ಅಪರಾಧಗಳನ್ನು ಇವರು ಮಾಡಿದ್ರು. ಅದಕ್ಕೆ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಅವರು ಈ ದಿನ ಆರೋಪಿತರಿಗೆ 103 BNS ಹೊಸ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು, ಟಿಲ್ ಇಸ್ ಲಾಸ್ಟ್ ಬ್ರೆತ್ ಅನ್ನಂಗೆ ಜೈಲ್ನಲ್ಲೇ ಇರ್ಬೇಕಂತ, ಅದು ಒಂಥರ ಜೀವಾವಧಿ ಶಿಕ್ಷೆ. ಆಮೇಲೆ ಹರ್ಟ್ ವಿತ್ ರಾಬರಿ ಅದಕ್ಕೆ ಕೂಡ ಜೀವಾವಧಿ ಶಿಕ್ಷೆ. ಆಮೇಲೆ ಈ ಅತ್ಯಾಚಾರದ ಕೂಡ ಜೀವಾವಧಿ ಶಿಕ್ಷೆ. ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ 7 years ಇಂಪ್ರಿಸನ್ ಅಂತ ಮಾತ್ರ ಮಾಡಿರೋದು ಇದರಲ್ಲಿ. ಬಾಕಿ ಎಲ್ಲ ಮೇಜರ್ ಜೀವಾವಧಿ ಶಿಕ್ಷೆ, ಇದಕ್ಕೆ 302 ಮರಣದಂಡನೆ ಶಿಕ್ಷೆ. ಮೂವರಿಗೂ ಮರಣದಂಡನೆ ಇಲ್ಲ. ಅವ್ರಿಗಿನ್ನೂ ಅಪೀಲ್ ಟೈಮ್ ಇರುತ್ತೆ. ಅದಕ್ಕೆ ಅವ್ರ ಅಪೀಲ್ ಹೋಗ್ಬೋದು. ಅವರು ಇಲ್ಲ ಅವ್ರೇನು ಅಪೀಲ್ ಹೋಗ್ಲಿಕ್ಕಂದ್ರೆ ಬರುತ್ತೆ ಅದ್ರದ್ದು. ಅವ್ರು ಹೋಗ್ತಾರೆ. ಇವಾಗ ಅಪೀಲ್ ಅಂದ್ರೆ ಹೋಗ್ತಾರೆ. ಅದ್ರ ಮುಂದೆ ಬಹಳ ಪ್ರೊಸೀಜರ್ ಬೇರೆ ಇರುತ್ತೆ. ಅವರು ಆರೋಪಿಗಳಿಗೆ ಬಿಟ್ಟಂತ ವಿಚಾರ. ಇವಾಗ ಅದನ್ನ ಮೂವರಿಗೆ ಮರಣದಂಡನೆ ಎಷ್ಟು ವರ್ಷಗಳ ಕಾಲ ಜೀವಾವಧಿ? ಎಷ್ಟು ವರಂಚಿಲ್ಲ, ಒಂದು ಅಫೆನ್ಸ್ಗೆ ಅದರಲ್ಲಿ ನಿಮ್ಗೆ ಲಾಸ್ಟ್ ಕೊನೆ ಉಸಿರಿನವರೆಗೂ ಜೀವಾವಧಿ ಶಿಕ್ಷೆ ಅಂತಾನೆ ಒಂದಕ್ಕಾಗಿರೋದು. ಅದರಲ್ಲಿ ಒಂದರಲ್ಲಿ ಮರಣದಂಡನೆ ಜೊತೆಗೆ ಅದನ್ನು ಐತೆ ಅದರಲ್ಲಿ. ಈಗ ಡೆತ್ ಸೆಂಟೆನ್ಸ್ ಕೊಟ್ಟಲ್ಲ ಡೆಫಿನೇಷನ್, ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಪರ್ಟಿಕ್ಯುಲರ್ ಟೈಮ್ ಇಲ್ಲ ಅಂತದೇನು ಕೊಟ್ಟಿಲ್ಲ. ಈಗ ಅಪೀಲ್ ಪೀರಿಯಡ್ ಇರುತ್ತೆ ಅವ್ರಿಗೆ. ಈಗ ಅಪೀಲ್ ಹೋಗ್ತಾರೆ. ಅದಕ್ಕೆ ಅವರು ಎಷ್ಟು ವರ್ಷ ಇರುತ್ತೆ ಮೇಡಮ್ ಅಪೀಲ್ ಪೀರಿಯಡ್? ಹಂಗಂತಿರಂಗಿಲ್ಲ. ಅದು ವಿದಿನ್ ಟೈಮ್ ನಲ್ಲಿ ಹೋಗ್ತಾರೆ. ಡಿಲೇ ಆದ್ರೂ ಕೂಡ ಮತ್ತೆ ಅದನ್ನ ಡಿಲೇನ ಸೆಟ್ ಕಂಡೋನೇಷನ್ ಮಾಡ್ಕೊಂಡು ಮತ್ತೆ ಅದ್ ಮಾಡ್ಕೋಬಹುದು ಅವರು. ಮರಣದಂಡನೆ ಡೇಟ್ ಅಂಡ್ ಟೈಮ್ ಯಾವಾಗ? ಇಲ್ಲ ಈ ಸದ್ಯ ಫಸ್ಟ್ ಇದು ಕನ್ಫರ್ಮೇಶನ್ ಟು ಹೈಕೋರ್ಟ್ ಅಂತ ಒಂದು ಇವ್ರು ಪ್ರೊಸೀಜರ್ ಕಳಿಸ್ತಾರೆ. ಹೈಕೋರ್ಟಿಗೆ ಹೋಗುತ್ತೆ ಅದನ್ನ. ಅಂದ್ರೆ ಮರಣದಂಡನೆ ಜೊತೆ ಜೀವಾವಧಿ ಶಿಕ್ಷೆ. ಹೌದೌದು. ದಂಡ ದಿನ ಗೊತ್ತಾಗಿಲ್ಲ. ಹೈಯೆಸ್ಟ್ ಪನಿಷ್ಮೆಂಟ್ ಅದು ನಮ್ಮ ಕಾನೂನಾಗಿರೋದು. ಹೈಯೆಸ್ಟ್ ಪನಿಷ್ಮೆಂಟ್, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪನಿಷ್ಮೆಂಟ್. ಘಟನೆ ಆಗಿದ್ದು ಮಾರ್ಚ್ 6ಕ್ಕೆ. ಅದನ್ನ 6ಕ್ಕೆ ಆಗಿತ್ತು. ಇದಕ್ಕೆ 3 ತಿಂಗಳ ಚಾರ್ಜ್ ಶೀಟ್ ಟೈಮ್ ಇರುತ್ತೆ. 90 ದಿನದಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕು ಪೊಲೀಸರು. 90 ದಿನದಲ್ಲಿ ಹಾಕಿದ್ರು. ಅದು ಕೆಳಗಿನ ಕೋರ್ಟಿಗೆ ಬರುತ್ತೆ ಚಾರ್ಜ್ ಶೀಟ್. ಅಲ್ಲಿಂದ ಮೇಲೆ ಬರ್ಬೇಕಾದ ನಮ್ಮ ಕೋರ್ಟಿಗೆ ಬರ್ಬೇಕಾದ್ರೆ ಕಮಿಟಲ್ ಅಂತ ಕರಿತೀವಿ ನಾವು ಅದನ್ನ. ಅದಕ್ಕೆ ಬರೋಕ್ಕೂ ಟೈಮ್ ಹಿಡಿತೈತೆ. ಅಲ್ಲಿ ಬಂದ ನಂತರ ಚಾರ್ಜ್ ಅಂತ ಹೇಳಿ ಮಾಡ್ತೀವಿ. ನಿಮ್ ವಿರುದ್ಧ ಇಂತಿಂತ ಆರೋಪಗಳಿದಾವ ಅಂತ ಏನ್ ಹೇಳ್ತೀರಿ ಅಂತಂದು ಅದೊಂದು ಟೈಮ್ ಹಿಡಿತೈತೆ. ಅದಾದ ನಂತರ ನಮ್ದು ಆಗಸ್ಟ್ ಲಾಸ್ಟಿಗೆ 29 ಅಥವಾ 28ನೇ ತಾರೀಕಿಗೆ ನಮ್ದು ಎವಿಡೆನ್ಸ್ ಶುರುವಾಗಿತ್ತು. ಆಗಸ್ಟ್ ಅಂತೂ ಲೆಕ್ಕಕ್ಕೆ ಬರಂಗಿಲ್ಲ. ಅದು ಮೋಸ್ಟ್ಲಿ 6 ತಿಂಗಳ ಒಳಗೆ ನಮ್ ಜಡ್ಜ್ಮೆಂಟ್. ಇದು ಟ್ರಯಲ್ ಶುರುವಾಗಿದ್ದು 6 ತಿಂಗಳಲ್ಲಿ. ಹೌದು. ಯಾಕಂತಂದ್ರೆ ನಮ್ದು ಬೇರೆ ಫಾರಿನ್ ಟೂರಿಸ್ಟ್ ಇದ್ರು ಇದರಲ್ಲಿ. ನಮಗೆ ನನ್ನ ದೇಶದ ಒಂದು ಪ್ರತಿಷ್ಠೆ ವಿಚಾರ ಮುಖ್ಯ ಆಗಿತ್ತು ಇದರಲ್ಲಿ. ಯಾವುದೇ ಒಂದು ಎಂದಿಗೂ ನನ್ನ ದೇಶ ಮಾತ್ರ ಯಾರಿಗೂ ನೀವು ಸಂಸ್ಕಾರದಿಂದ ಬದುಕಬಾರ್ದು ಅಂತ ಎಂದಿಗೂ ಹೇಳಂಗಿಲ್ಲ. ಇನ್ನೊಂದು ದೇಶಕ್ಕೆ ನನ್ನ ದೇಶ ಪಾಠ ಮಾಡ್ತತ್ತ ಅದನ್ನ. ಅಂಥದ್ದು ನಮಗೆ ಕೇಳಿಸ್ಕೋಬೇಕಾಗಿದ್ದಿಲ್ಲ. ಯಾಕಂತಂದ್ರೆ ಇಲ್ಲಿ ನಾವು ಕೇಳಿದಂತ ಮಾತುಗಳು ಐ ಹೇಟ್ ಇಂಡಿಯಾ ಅಂತ ಬಂದಾಗ ನಮ್ಮ ದೇಶ ಏನೂ ಮಾಡಿರ್ಲಿಲ್ಲ ಅವರಿಗೆ. ಇವ್ರ ಕಡೆಯಿಂದ ಅದ ಒಂದು ಪ್ಲಸ್ ಹಂಪಿದ ಹೆಸರು ಹಾಳಾಯ್ತು ಇದರಲ್ಲಿ.
ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಜಾಗ, ಅಷ್ಟು ಒಂದು ಸಂಪದ್ಭರಿತವಾದ ಅಂತ ಒಂದು ಜಾಗದ ಹೆಸರು ಕೆಡ್ತಿ ಇಲ್ಲಿಂದ. ಇವಾಗ ಅದನ್ನೇ ನೋಡಿದ್ರೆ ಗೂಗಲ್ ಅನ್ಸೇಫ್ ಜಾಗ ಅಂತ ತೋರಿಸುತ್ತೆ ಅಂತದ, ಟೂರಿಸ್ಟ್ಗಳಿಗೆ ಅನ್ಸೇಫ್ ಅಂತಂದು. ಈ ಒಂದು ಘಟನೆಯಿಂದ ಆಮೇಲೆ ಸಾಕಷ್ಟು ಜನರಿಗೂ ಜೀವನಕ್ಕೆ ಹೊಡೆತ ಬಿತ್ತು ಅಲ್ಲಿ. ಸಾಕಷ್ಟು ರೆಸಾರ್ಟ್ಗಳು ಅಥವಾ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಸ್ಥರು ಎಲ್ಲ ಕಿತ್ತು ಹೋದ್ವು. ಅದರಿಂದ ಸಾಕಷ್ಟು ಅನಾಹುತಗಳು ಆಯ್ತು ಅದರಿಂದ. ಹಾಗಾಗಿ ಇಷ್ಟೊಂದು ತ್ವರಿತವಾಗಿ ನಡೆದಿರೋದು ನಮ್ಮ ಈ ಭಾಗದಲ್ಲಿ ಫಸ್ಟ್ ಟೈಮ್ ಇದು. ನಮ್ಮದ್ರಲ್ಲಿ ಇಬ್ಬರು ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಕೊಲೆ ಆಗಿದ್ದು ಒರಿಸ್ಸಾ ಮೂಲದ ಬಿಬಾಸ್ ಕುಮಾರ್ ಅನ್ನೋರು ಕೊಲೆ ಆಗಿರೋದು. ಆಗ ಅವ್ರನ್ನ ಉಳಿಸಾಕ್ ಹೋದಂತಾಗ ತಳ್ಳಿದಂತವ್ರು ತಳ್ಳಿ ಅವ್ರ ಮೇಲೆ ಬರಬಾರ್ದನ್ನ ಉದ್ದೇಶಕ್ಕೇ ಕಲ್ಲುಗಳನ್ನ ಎತ್ತಿ ಹಾಕಿದ್ರು ಅವ್ರ ಮೇಲೆ. ಇವ್ರ ಉದ್ದೇಶ ಅಂದ್ರೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಮೊದಲೇ ಒಂದು ದೇಶದಲ್ಲೇ ದೇಶದ ಒಂದು ಏನಂದ್ರೆ ನನ್ನ ದೇಶದ ಪ್ರತಿಷ್ಠೆ ಅದು ಒಂದು ಮುಖ್ಯ ಆಗಿತ್ತಿಲ್ಲ. ನಾವು ಹೇಳ್ಕೊಡ್ಬೇಕಾಗಿತ್ತು ಅವ್ರಿಗೆ, ನಮ್ಮ ದೇಶದಲ್ಲಿ ಕಾನೂನು ಈ ತರ ಐತೆ, ಈ ಅಪರಾಧಗಳು ಮಾಡಿದವರಿಗೆ ಈ ತರ ನಮ್ಮದಲ್ಲಿ ಶಿಕ್ಷೆ ಐತೆ ಅಂತ ನಾವು ತೋರಿಸ್ಕೊಡ್ಬೇಕಾಗಿತ್ತು. ಆರೋಪಿತರು ನಮ್ಮ ದೇಶದವರೇ ಆಗಿರ್ಬೋದು, ಆದ್ರೆ ನಾವು ಅದನ್ನ ತಡೆಯೋದಿಲ್ಲ, ನಾವು ಬಿಡಂಗಿಲ್ಲ ಅನ್ನೋದು ಒಂದು ಪಾಠ ನಾವು ತೋರಿಸ್ಬೇಕಾಗಿತ್ತು. ಈ ಶಿಕ್ಷೆ ನೀಡೋದ್ರಿಂದ ಪ್ರವಾಸಿಗರಿಗೆ ನೀವು ಒಂದು ಧೈರ್ಯ ಕೊಟ್ಟಂಗೆ. ಹೌದು ಗೊತ್ತಾಯ್ತು. ಎಲ್ಲರೂ ತಪ್ಪಿದ್ದು ನೀವೇ